ನೋಡ್ರಿ ಅವರಲ್ಲಿ ಇದ್ದಂತ ಕಚ್ಚಾಟ ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ಈಗ ನಾನು ಮುಂಚೆಯಿಂದ ಕೂಡ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾದ್ರಿಗಿನ ಏನೇನು ತೊಂದರೆಗಳು ಮಾಡಬೇಕಾಗುತ್ತೆ ಎಲ್ಲ ತೊಂದರೆಗಳು ಮಾಡೇ ಮಾಡ್ತಾರೆ. ಅವರಂತೂ ಸುಲಭವಾಗಿ ರಾಜಕಾರಣವನ್ನು ಬಿಟ್ಕೊಡಕ್ಕೆ ಹೋಗಲ್ಲ. ಹಂಗಾಗಿ ಇವತ್ತು ಅವರಲ್ಲಿದ್ದಂಥ ಗೊಂದಲಗಳೇನು, ಯಾರನ್ನ ಮುಖ್ಯಮಂತ್ರಿಗಳು ಮುಂದೆ ಮಾಡಬೇಕು, ಆ ಮುಖ್ಯಮಂತ್ರಿಗಳು ಯಾರು ಮಾಡಬೇಕಂತ ಪ್ರಶ್ನೆ ಬಂದಂಥ ಟೈಮಲ್ಲಿ ಅವರಂತ ಸಿದ್ದರಾಮಯ್ಯನವರು ಎಂಥ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಬಿಟ್ಕೊಡಕ್ಕಂತ ಒಪ್ಪಲ್ಲ ಅಂತ ಟೈಮಲ್ಲಿ ದಲಿತರು ತರ್ತಾರ. ಆ ದಲಿತರು ತಂದಂಥ ಟೈಮಲ್ಲಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತರ್ಬೋದು. ಅವರು ಇವತ್ತಿನ ವಾತಾವರಣದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ಬೇಕಂದೇಳಿ ಗೊಂದಲ ನಡೀತದೆ. ಅದು ಇದ್ರ ಬಗ್ಗೆ ಎಲ್ಲ ಹೇಳಲ್ಲ. ಇದಕ್ಕಿಂತ ಮುಂಚೆ ನಡೆದಂಥ ಡೆವಲಪ್ಮೆಂಟಲ್ಲಿ ದಲಿತರಲ್ಲಿ ಇವತ್ತು ಬೇರೆಯವ್ರನ್ನ ಎತ್ಕಟ್ಟಾಡಂಥ ಕೆಲಸ ಆಗುತ್ತೆ. ಎಸ್.ಟಿಗಳಲ್ಲಿ ಸತೀಶ್ ಜಾರಕಿಹೊಳಿ ಎತ್ಕಟ್ಟಂಥ ಕೆಲಸ ಆಗುತ್ತೆ. ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಎಂ.ಬಿ. ಪಾಟೀಲ್ ಅವ್ರನ್ನ ಎತ್ಕೊಡೋಂಥ ಕೆಲಸ ಆಗುತ್ತೆ. ಜೊತೆಲಿ ಇವತ್ತು ವಕೀಲರಿಗೆ ಸಮುದಾಯ ಬಂದಂಥ ಟೈಮಲ್ಲಿ ಕೃಷ್ಣ ಬೈರೇಗೌಡರನ್ನ ಎತ್ತಿಡಂಥ ಕೆಲಸ ಆಗುತ್ತೆ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಅವ್ರ ಪಾರ್ಟಿಯಲ್ಲಿ ಬಹಳಷ್ಟು ಗೊಂದಲಗಳಿದ್ದಾವೆ.